ಇಮಮ್ಮೆ ವರುಣಶ್ರುಧಿ ಹವ ಮಧ್ಯಾಚ ಮೃಳಯ ತ್ವಾಮವಸ್ಯುರಾಚಕೆ. ಘಟ್ಟದ ಮೇಲಿನ ಯಜುರ್ವೇದದ ಸಾಯಂಕಾಲದ ಸಂಧ್ಯಾವಂದನೆಯಲ್ಲಿ ಉಪಸ್ಥಾನಕ್ಕೆ ಉಪಯುಕ್ತ ಆಗುವಂತಹ ಮಂತ್ರ ಇದು. ಇದರ ಕಥಾ ಏನಿದೆ ಅದರ ಹಿನ್ನೆಲೆಯನ್ನ ಈ ಹಿಂದಿನ 2 ದಿವಸಗಳಲ್ಲಿ ನೋಡಿದ್ದೀವಿ. ಅದರ ಮಂತ್ರಾರ್ಥವನ್ನು ಈಗ ನೋಡೋಣ. ಯಜುರ್ವೇದದ ತೈತ್ರಿಯ ಸಂಹಿತ ಅರ್ಥಾತ್ ಕೃಷ್ಣ ಯಜುರ್ವೇದದಲ್ಲಿ ಈ ಮಂತ್ರ ಇಮಮ್ಮೆ ವರುಣ ಅಲ್ಲಿಂದ ಪ್ರಾರಂಭ ಮಾಡಿ ಆಯುಃ ಪ್ರಮೋಷೀಹಿ ಪುರುಷಂ ಸಮಾನ ಆಯುಃ ಪ್ರಮೋಷೀಹಿ ಅನ್ನುವವರೆಗೂ ಕೂಡ ಇದು ಆ ತೈತ್ರಿಯ ಸಂಹಿತಾದಲ್ಲಿ 2, 1, 11 ಅಲ್ಲಿ ಬರುವಂತಹ ಒಂದು ಮಂತ್ರಭಾಗ. 2ನೇ ಕಾಂಡ 1ನೇ ಪ್ರಪಾಠಕ ಅಲ್ಲಿ 11ನೇ ಅನುವಾಕ ಅಂತ ಈಗ ತಿಳ್ಕೊಳ್ಬಹುದು. ಮುಂದಿನ ಸ್ವಲ್ಪ ಅಸ್ತವ್ಯಸ್ತ ಇರಬಹುದು, ಅಂತೂ 2ನೇ ಕಾಂಡ ಅಂತ ಈಗ ಅದನ್ನು ತಿಳ್ಕೊಳ್ಬಹುದು. 2, 1, 11 ಶುನಶೇಪ ಆ ಇಂದ್ರನನ್ನ ಮತ್ತೆ ವಿಷ್ಣುವನ್ನ ಹಾಗೆ ವರುಣನನ್ನ ಸ್ತೋತ್ರ ಮಾಡ್ತಾ ಇದ್ದಾನೆ. ಅಲ್ಲಿ ವರುಣನನ್ನ ಸ್ತೋತ್ರ ಮಾಡಿದಂಥ ಒಂದು ಪ್ರಸಂಗ ಇದು. ಹೇ ವರುಣ, ವರುಣದೇವನೇ. ಹಿಂದೆ ವರುಣ ಅನ್ನೋ ಶಬ್ದಕ್ಕೆಲ್ಲ ಬೇಕಾಷ್ಪರ್ಯ ಅರ್ಥ ನೋಡಿದ್ದೇವೆ. ವರಣೀಯ, ಭಕ್ತರಿಂದ ಸ್ವೀಕರಿಸಲ್ಪಡುವಂಥವನು, ಆ ಕಾರಣಕ್ಕಾಗಿ ಅವನಿಗೆ ವರುಣ ಅಂತ ಹೇಳ್ತಾರೆ. ವರುಣನೇ, ಅದ್ಯ ಇವತ್ತು ಮೇ ಹವಂ, ಮೇ ಇಮಂ ಹವಂ, ಮೇ ನನ್ನ, ಇಮಂ ಈ, ಹವಂ ಹವ ಅಂದ್ರೆ ನಾನು ಮಾಡುವಂತಹ ಒಂದು ಆಹ್ವಾನ ಅಥವಾ ನಾನು ಕೊಡುವಂತಹ ಒಂದು ನಮಸ್ಕಾರ, ನಾನು ಮಾಡುವಂತಹ ಒಂದು ಯಜ್ಞ, ಅದನ್ನ ಶ್ರುಧಿ ಶ್ರವಣ ಮಾಡು. ಚ ಮತ್ತು ಮೃಳಯ, ನನ್ನನ್ನು ರಕ್ಷಿಸು. ಆ ಶುನಶೇಪ ಆಪತ್ತಿಗೊಳಗಾಗಿರುವುದರಿಂದ ಅವನು ನನ್ನನ್ನು ರಕ್ಷಿಸು ಅಂತ ಕೇಳ್ಕೊತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ತ್ವಾಂ ಅವಸ್ಯು ಆಚಕೆ, ಅವಸ್ಯು ರಕ್ಷಣೆಯನ್ನು ಬಯಸಿ, ನಾನು ಅವಸ್ಯು ಅಂದ್ರೆ ರಕ್ಷಣೆಯನ್ನು ಬಯಸುತ್ತಾ, ತ್ವಾಂ ನಿನ್ನನ್ನು, ಆಚಕೆ ಈ ಪ್ರಸಂಗದಲ್ಲಿ ನಿನ್ನನ್ನು ಸಮೀಪಿಸಿದ್ದೇನೆ, ನಿನ್ನ ಮೊರೆ ಹೊಕ್ಕಿದ್ದೇನೆ. ಇದು ಶುನಶೇಪ ಹೀಗೆ ಹೇಳ್ತಾ ಇದ್ದಾನೆ. ಇದನ್ನ ನಾವು ನಮ್ಮ ಪ್ರಸಂಗಗಳಲ್ಲಿ ನಾವು ಕೂಡ ಅನ್ವಯಿಸ್ಕೋಬಹುದು. ಶುನಶೇಪ ಅಥವಾ ಶುನಶೇಫ ಅನ್ನೋ ಶಬ್ದಕ್ಕೆ ನಾಯಿಯ ಗುಪ್ತಾಂಗ ಉಳ್ಳವನು ಅನ್ನೋ ಅರ್ಥ ಇದೆ. ಅದನ್ನು ಕಳೆದ ದಿವಸ ನಾವು ನೋಡಿದ್ದೇವೆ. ವಸ್ತುತಃ ನಾವು ಕೂಡ ಶುನಶೇಪರೇ. ನಾವು ಈ ಸಂಸಾರದಲ್ಲಿ ಬಂದು ದಿಕ್ಕು ತಪ್ಪಿ ಎಲ್ಲೆಂದರಲ್ಲಿ ಅಲೆದಾಡ್ತಾ ಇರುವಂತಹ ಡೊಂಕುಬಾಲದ ನಾಯಕರೇ. ಡೊಂಕುಬಾಲದ ನಾಯಕರೇ, ನೀವೇನು ಊಟವ ಮಾಡಿದಿರಿ ಅಂತ ಪುರಂದರದಾಸರಿಂದ ಸಂಬೋಧಿತರಾದವರು ಕೂಡ ನಾವೇ. ಡೊಂಕುಬಾಲಕದ ನಾಯಕರು ನಾವು. ನಮ್ಮ ಸ್ವಭಾವ ಯಾವತ್ತೂ ಕೂಡ ತಿದ್ದಿದ್ರೂ ಹೋಗುವಂಥದ್ದಲ್ಲ. ಎಲ್ಲಿ ಏನು ತಿನ್ಲಿಕ್ಕೆ ಸಿಕ್ಕಿತು ಅಂತ ನೋಡ್ತಾ ಓಡಾಡುವಂಥವ್ರು. ಅಲ್ಲಿ ಯಾರೋ ನಮ್ಮನ್ನು ಹೊಡೆದು ಅಟ್ತಾರೆ. ಆ ಭೋಗ ಭಾಗ್ಯಗಳನ್ನ ಅನುಭವಿಸಲಿಕ್ಕೆ ಆಗದೆ ಮತ್ತೆ ಚಡಪಡಿಸ್ತಾ ನಾವು ಓಡಾಡ್ತಾ ಇರ್ತೇವೆ. ಹೀಗೆ ಇಲ್ಲಿ ಶುನಶೇಪ ಅಂದ್ರೆ ನಾವೇ ಡೊಂಕುಬಾಲದ ನಾಯಕರು ಅಂತ ನಮ್ಮನ್ನು ತಿಳ್ಕೊಳ್ಬೇಕು. ನಾವು ಭಗವಂತನನ್ನ ನನ್ನನ್ನು ಸ್ವೀಕರಿಸು, ನನ್ನನ್ನು ರಕ್ಷಿಸು ಅಂತ ಹೀಗೆ ಕೇಳ್ಕೋಬೇಕು. ತತ್ವಾಯಾಮಿ ಬ್ರಹ್ಮಣ ವಂದಮಾನಃ. ಬ್ರಹ್ಮ ಅಂದ್ರೆ ವೇದ. ಆ ಬ್ರಹ್ಮಣ ವೇದದ ಮೂಲಕ ವಂದಮಾನಃ ನಿನ್ನನ್ನು ನಮಸ್ಕರಿಸ್ತಾ, ತ್ವಾಂ ತ್ವಾ ನಿನ್ನನ್ನು, ಆಯಾಮಿ ನಿನ್ನ ಬಳಿಗೆ ಬಂದಿದ್ದೇನೆ. ತತ್ ಅಂದ್ರೆ ಆದ್ದರಿಂದ. ನಾನು ಡೊಂಕುಬಾಲದ ನಾಯಕರೇ ಆದರೂ ಅಲ್ಪ ಸ್ವಲ್ಪ ಏನೇನೋ ಓದಿದ್ದೇನೆ, ಅಲ್ಪ ಸ್ವಲ್ಪ ಮಂತ್ರಗಳನ್ನು ಹೇಳಲಿಕ್ಕೂ ಗೊತ್ತಿದೆ. ಅದನ್ನು ನನ್ನದೇ ಆದಂತಹ ಅಸಂಬದ್ಧವಾದ ಭಾಷೆಯಲ್ಲಿ ನಿನ್ನನ್ನು ಮೊರೆ ಇಡುವುದಕ್ಕಾಗಿ ಉಪಯೋಗ ಮಾಡ್ಕೋತಾ ಇದ್ದೇನೆ ಕೂಡ. ತದ್ ಆಶಾಸ್ತೆ ಯಜಮಾನೋ ಹವಿರ್ಭಿಹಿ, ನನಗೆ ನಿನ್ನಿಂದ ರಕ್ಷಣೆ ಬೇಕು.
ಈ ಒಂದು ಯಜ್ಞ ಏನು ನಡೀತಾ ಇದೆ, ಆ ಶುನಶ್ರೇಫನನ್ನ ಯಾವ ಯಜ್ಞದಲ್ಲಿ ಬಲಿ ಕೊಡಬೇಕಾಗಿದೆ, ಆ ಯಜ್ಞದ ಯಜಮಾನನಾದಂತಹ ಅಂಬರೀಷ ಅಥವಾ ಹರಿಶ್ಚಂದ್ರ, ಆ ಯಜಮಾನನಿಗೂ ಕೂಡ ರಕ್ಷಣೆ ಬೇಕಾಗಿದೆ. ಅವನಿಗೂ ಆ ವರುಣನಿಂದ ಏನು ಜಲೋದರ ರೋಗ ಬಂದಿತ್ತು, ಆ ರೋಗ ಪರಿಹಾರ ಕಾಣಬೇಕಾಗಿದೆ. ಇಲ್ಲಿ ನಾವು ಡೊಂಕಬಾಲದ ನಾಯಕರು, ನಮಗೊಬ್ಬ ಯಜಮಾನ ಅಥವಾ ಯಜಮಾನತೆ ಬೇರೆ ಯಾರೋ ಒಬ್ಳು ಇರ್ತಾಳೆ. ಅವನು ಕೂಡ ಆ ಯಜಮಾನ ಅಥವಾ ಯಜಮಾನತೆ ಈ ಜೀವನವನ್ನೇ ಒಂದು ಯಜ್ಞ, ಭಗವಂತನ ಪೂಜೆಗಾಗಿ ಮೀಸಲಾಗಿರುವಂತಹ ಯಜ್ಞ ಅಂತ ಭಾವಿಸಿ, ಹವಿರ್ಭಿಹಿ ನಾವು ನಿತ್ಯ ಮಾಡುವ ಎಲ್ಲ ಕಾರ್ಯಗಳು, ನಾವು ತಿನ್ನುವಂತಹ ಆಹಾರಗಳು, ಮತ್ತೆ ವೈಶ್ವದೇವ ಉಪಾಸನಾದಿಗಳಲ್ಲಿ ನಾವು ಮಾಡುವಂತಹ ಸಣ್ಣ ಸಣ್ಣ ಯಜ್ಞಗಳಲ್ಲೇ ಹವಿಸ್ಸನ್ನು ಹಾಕಿ ತತ್ ಆಶಾಸ್ತೆ, ನಮಗೂ ರಕ್ಷಣೆ ಬೇಕಾಗಿದೆ. ಹರಿಶ್ಚಂದ್ರ ಮತ್ತೆ ಅಂಬರೀಷನಿಗೆ ಮಾತ್ರ ಅಲ್ಲ, ನಮಗೂ ತತ್, ನಾವು ಕೂಡ ತತ್ ಆ ರಕ್ಷಣೆಯನ್ನು ಆಶಾಸ್ತೆ ಬಯಸ್ತಾ ಇದ್ದೇವೆ. ಆಶಾಸ್ತೆ ಬಯಸಿದ್ದಾನೆ ಈ ಯಜಮಾನನು ಕೂಡ. ಅಹೇಡಮಾನಃ ವರುಣ ಇಹ ಬೋಧಿ, ನಾನು ಮಾಡ್ತಿರುವ ಈ ಸ್ತೋತ್ರವನ್ನ ನೀನು ಗಮನಿಸಬೇಕು. ಅಹೇಡಮಾನಃ, ನಾನೊಬ್ಬ ಕ್ಷುಲ್ಲಕ ಮಾನವ ಅಂತ ನನ್ನನ್ನು ತಿರಸ್ಕರಿಸಬೇಡ. ಡೊಂಕುಬಾಲದ ನಾಯಕ ಇವನೇನು ಸ್ತೋತ್ರ ಮಾಡ್ಯಾನು ಅಂತ ನನ್ನನ್ನು ತಿರಸ್ಕರಿಸಬೇಡ. ವರುಣ ಭಗವಂತನೇ, ಅಹೇಡಮಾನಃ ತಿರಸ್ಕರಿಸದೆ, ಇಹ ಈ ಪ್ರಸಂಗದಲ್ಲಿ ದೊಡ್ಡ ಆಪತ್ತಿನಲ್ಲಿ ಸಿಲುಕಿದ್ದೇನೆ ನಾನು, ನನಗೆ ಎಲ್ಲಿ ಹೋದರೂ ಒಂದು ನೆಲೆ ಸಿಗ್ತಾ ಇಲ್ಲ. ಇಹ ಈ ಪ್ರಸಂಗದಲ್ಲಿ ಬೋಧಿ, ನಾನು ಮಾಡ್ತಿರುವ ಸ್ತೋತ್ರವನ್ನ ನೀನು ತಿಳಿದುಕೋ. ಪುರುಷಂಸ, ನಾನೊಬ್ಬ ಡೊಂಕುಬಾಲದ ನಾಯಕ ಅಥವಾ ನಾನು ಶುನಶ್ರೇಪ, ನಾನು ನಿನ್ನ ಸ್ತುತಿಸುವುದೇನು? ಇನ್ನೂ ಶ್ರೇಷ್ಠರಾದಂತಹ ದೊಡ್ಡ ದೊಡ್ಡ ಋಷಿಗಳು, ಚತುರ್ಮುಖ ಬ್ರಹ್ಮಾದಿಗಳು, ಲಕ್ಷ್ಮೀದೇವಿ ಅಂತ ವೇದಾಭಿಮಾನಿನಿ ದೇವತಾ ಸ್ತ್ರೀಯರೆಲ್ಲರೂ ಕೂಡ ನಿನ್ನನ್ನ ಸ್ತುತಿಸಿದ್ದಾರೆ. ಗುರುಗಳು ಅಂದ್ರೆ ಶ್ರೇಷ್ಠರಾದವರು, ಅವರುಗಳಿಂದ ಶಂಸ ಸ್ತುತ್ಯನಾದವನು ಭಗವಂತನೇ ನೀನು. ಮಾನ ಆಯುಷ್ ಪ್ರಮೋಷೀಹಿ, ನನ್ನ ಆಯುಷ್ಯವನ್ನು ನೀನು ಯಾವತ್ತೂ ಕೂಡ ಕಸಿಯಬೇಡ. ನಮ್ಮ ಆಯುಷ್ಯವನ್ನ ಮಾ ಪ್ರಮೋಷೀಹಿ, ಕಸಿಯಬೇಡ. ಶುನಶ್ರೇಪನಿಗೆ ಆ ಆಪತ್ತು ಬಂದೊದಗಿತ್ತು, ಯಜ್ಞದಲ್ಲಿ ಅವನು ಬಲಿಯಾಗುವಂತ ಪ್ರಸಂಗ ಬಂದಿತ್ತು. ನಾವು ಕೂಡ ವಿಷ್ಣು ಪೂಜಾರ್ಥವಾದ ಯಜ್ಞ ನಮ್ಮದಿದು ಅಂತ ಭಾವಿಸಿ ನಮ್ಮ ಈ ಜೀವನವನ್ನು ಬದುಕ್ತಾ ಇದ್ದೇವೆ. ಆದರೆ ನಾನಾ ಕಾರಣಗಳಿಂದಾಗಿ ನಮಗೂ ಕೂಡ ಈ ಪ್ರಾತಃ ಸಂಧ್ಯಾವಂದನದಲ್ಲಿ ಅಥವಾ ಮಾಧ್ಯಾಹ್ನ ಸವನದಲ್ಲಿ ಅಥವಾ ಸಾಯಂ ಸವನದ ಪ್ರಸಂಗದಲ್ಲಿಯೇ ಆಪತ್ತು ಬಂದೊದಗಿದೆ. ಬೇರೆ ಯಾರ್ದೋ ಯಜ್ಞ ಇರಬಹುದು, ಅಲ್ಲಿ ಹರಿಶ್ಚಂದ್ರ ಮತ್ತು ಅಂಬರೀಷ ಮೊದಲಾದವರು ಮಾಡ್ತಿರುವ ಯಜ್ಞದಲ್ಲಿ ಶುನಶ್ರೇಪ ಬಲಿಯಾಗಿ ಹೋಗುವಂತ ಪ್ರಸಂಗ. ಇಲ್ಲಿ ನಾವೇ ಮಾಡ್ತಾ ಇರುವಂತಹ ಒಂದು ಪ್ರಸಂಗ ಯಜ್ಞ, ಅಂತ ಒಂದು ಯಜ್ಞವನ್ನು ನಮ್ಮ ಇಡೀ ಜೀವನವನ್ನೇ ಯಜ್ಞ ಅಂತ ಭಾವಿಸಿದ್ದೇವೆ ನಾವು. ಅಂಥವನು ನೀನು ನಮ್ಮ ಯಜ್ಞಕ್ಕೆ ಬಂದು, ಈ ಯಜ್ಞಕ್ಕೆ ಬಂದು ನಾವು ಮಾಡ್ತಿರುವ ಸ್ತೋತ್ರವನ್ನು ಕೇಳ್ಬಾ. ಇವನೇನು ಯಜ್ಞ ಮಾಡಿತ್ತಾ, ಏನು ಯಜ್ಞ ಮಾಡ್ಯಾನು, ಏನು ಸ್ತುತಿಸಿಯಾನು ಅಂತ ಅವಹೇಳನ ಮಾಡಬೇಡ. ಮಾನ ಆಯುಷ್ ಪ್ರಮೋಷೀಹಿ, ನಮ್ಮ ಆಯುಷ್ಯವನ್ನು ಕೂಡ ಕಸಿಯಬೇಡ ಭಗವಂತನೇ. ನಮ್ಮ ಆಯುಷ್ಯ ಪೂರ್ಣವಾಗಿ ನಮಗೆ ಇರುವಂತೆ ಮಾಡು. ನಾವು ನಮ್ಮ ಇಡೀ ಆಯುಷ್ಯವನ್ನು ಬದುಕಿ ನಮ್ಮ ಯಜ್ಞವನ್ನ ಸಾಂಗ ಆಗುವಂತೆ ನಾವು ಮಾಡಿಕೊಳ್ಬೇಕಾಗಿದೆ. ಅದಕ್ಕಾಗಿ ನಿನ್ನ ಅನುಗ್ರಹ ಇರಲಿ ಅಂತ ಆ ಶುನಶ್ರೇಪನ ನೆಪದಲ್ಲಿ ನಾವು ಕೂಡ ಕೇಳ್ತಾ ಇದ್ದೇವೆ. ಇಲ್ಲಿಗೆ ಆ ತೈತ್ರಿಯ ಸಂಹಿತಾದ 2.1.11 ಭಾಗದ ಈ ಇಮಮ್ಮೆ ವರುಣ ಶ್ರುತಿ ಅಲ್ಲಿಂದ ಹಿಡಿದು ಮಾನಃ ಆಯುಷ್ ಪ್ರಮೋಷಿ ಅನ್ನುವವರೆಗಿನ ಭಾಗ ಸಮಾಪ್ತವಾಗಿದೆ. ಅದರ ಮುಂದೆ ಎಚ್ಚಿದ್ಧಿತೆ ವಿಷೋ ಯಥಾ ಅಂತೇನಿದೆ, ಅದು ತೈತ್ರಿಯ ಸಂಹಿತಾದಲ್ಲೇ ಮತ್ತೊಂದು ಕಡೆ ಬರುವಂಥದ್ದು. ಅದರ ವ್ಯಾಖ್ಯಾನವನ್ನ ಇನ್ನು ಮುಂದೆ ನೋಡೋಣ ನಾಳೆ ದಿವಸ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.